ಫೋನ್ ಬರ್ತಾ ಇದೆ ನಿಮಗೆ. ಮಾತಾಡು. ಹಲೋ, ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದೀವಿ. ಹೇಳೋದನ್ನ ಸುಮ್ಮನೆ ಕೇಳಿಸ್ಕೊ. ಈ ವಿಷಯ ಯಾರಿಗೂ ಹೇಳಬಾರ್ದು. ಏನಾಯ್ತು? ಗೊತ್ತಾಯ್ತಾ? ನಿನ್ ಮಗಳು ಬೇಕು ಅಂದ್ರೆ ನಾನ್ ಕಳಿಸಿರೋ ಲೊಕೇಶನ್ 5 ಲಕ್ಷ ದುಡ್ಡು ತಗೊಂಡು ನೀನು ಪುಣೆ ಬರಬೇಕು. ಏನಾಯ್ತು? ಮಗ, ನನ್ನ ಮಗಳನ್ನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟವ್ರಂತೆ. ಹೌದಾ? ಯಾರು ಅದು? ನಿಲ್ಸಿ, ಸ್ಟೋರಿ ಮುಂದಕ್ಕೆ ಹೊಂಟೋಯ್ತು, ಹಿಂದಕ್ಕೆ ಹಾಕೊಳ್ಳಿ ಅಪ್ಪ. ಇವೆಲ್ಲ ನಿಂಗೆ ಅರ್ಥ ಆಗಲ್ಲ, ಸುಮ್ಮನೆ ಹೋಗ್ತಾ ಇರೋ. ಪರವಾಗಿಲ್ಲ ಹೇಳಿ. ಓ ನೀನ್ ಯಾಕೆ ಹಂಗ್ ನೋಡ್ತೀಯ? ಆಯ್ತು ಬಿಡು, ನಾನು ಹೋಗ್ತೀನಿ. ಸುಮ್ಮನೆ ಹೋಗ್ತೀನಿ ಬಿಡು. ಏನು ನಾಗಭೂಷಣ್ ಸರ್ ಕೂತಂಗಿದ್ದ ಇಲ್ಲ, ಮತ್ತೆ ವಾಶ್ರೂಮ್ಗೆ ಬಂದು ಮಾತನಾಡೋಣ. ನಮಸ್ಕಾರ ಸರ್, ನಾಗಭೂಷಣ್ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್, ಬನ್ನಿ ಕೂತ್ಕೊಳ್ಳಿ. ಸರ್ ಇಲ್ಲಿ ಇಲ್ಲ ಸರ್, ಯಾರೋ ಸ್ವಲ್ಪ ಫೈನಾನ್ಸ್ ಕೊಡ್ತೀನಿ ಅಂದಿದ್ರು, ಸೊ ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ ಸರ್. ಸರ್, ನಿಮ್ಮ ಮಗ PUC ಅಂತ ಇದ್ನಲ್ಲ, ಏನಾಯ್ತು? ಸರ್ PUC ಏನೋ ಪಾಸ್ ಆಯ್ತು, ಕಲ್ಲಲ್ಲೇನೋ ಎಜುಕೇಶನ್ ಅಷ್ಟಾಗಿ ಚೆನ್ನಾಗಿಲ್ಲ. ಏನ್ ಮಾಡ್ಬೇಕು ಏನಂತ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಸೇರ್ಸ್ಬೇಕಂತ ಗೊತ್ತಾಗ್ತಿಲ್ಲ. ತುಂಬಾ ತಲೆ ಕೆಟ್ಟೋಗ್ಬಿಟ್ಟಿದೆ ಸರ್. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಎಲ್ಲಾದ್ರೂ ದೂರ ಆಗ್ಬಿಡಿ, ಇಲ್ಲಿದ್ರೆ ಖಂಡಿತ ಕೆಟ್ಟೋಗ್ತಾನೆ. ಹೌದು ಸರ್, ನೀವ್ ಹೇಳಿದ್ದು ನಿಜಾನೇ. ಶಿವಮೊಗ್ಗದಲ್ಲಿ ನಮ್ಮ ತಮ್ಮ ಇದ್ದಾನೆ, ಅಲ್ಲಿ ಸೇರಿಸ್ಬಿಡ್ತೀನಿ ರೀ. ಓಕೆ, ಸರಿ, ಅಲ್ಲೇ ಸೇರಿಸ್ಬಿಡಿ. ಸರಿ ಸರ್, ಆಯ್ತು, ಸಿಗೋಣ. ನಾಗಭೂಷಣ್ ಸರ್, ಬಾಯ್. ಚರಣ್, ಮಧುಗೆ ದೆವ್ವ ಸೇರ್ಕೊಂಡಿದೆ ಅಂತೆ, ನಿಮ್ಗೆ ಗೊತ್ತಾಯ್ತಾ? ಈ ಅಣ್ಣನಿಗೆ ನಾವು ಎಷ್ಟೇ ಹೇಳಿದ್ರು ಅರ್ಥ ಆಗಲಿಲ್ಲ. ಇರ್ಲಿ ಬಿಡು, ಈ ಅಣ್ಣನಿಗೆ ಇವಾಗಾದ್ರೂ ಅರ್ಥ ಆಯ್ತು ಅನ್ಸುತ್ತೆ. ಹಂಗೂ ಹಿಂಗೂ ಈ ಅಣ್ಣಗೂ ವಿಷಯ ಗೊತ್ತಾಯ್ತಲ್ಲ. ಏನೋ ಯೋಚನೆ ಮಾಡ್ತಿದ್ಯಾ? ಏನೋ ಹೇಳು. ಅಣ್ಣ, ಅದು ನಿಜಾನೇ. ನಿಮ್ಗೆ ಯಾರು ಹೇಳಿದ್ದು? ನನಗೆ ನಿತಿನ್ ಹೇಳ್ದ. ಸರಿ ಬಿಡೋಣ, ಆಯ್ತು. ಹಾಗಾದ್ರೆ ನಾವೆಲ್ಲರೂ ಸೇರ್ಕೊಂಡೋಗಿ ದೆವ್ವನ ಯಾರು ಏನಂತ ಕೇಳಿ ತಿಳ್ಕೋಬೇಕು. ಅದಕ್ಕೆ ಪರಿಹಾರ ಹುಡುಕ್ಬೇಕು.
ಏನು ಮಧು ಬೆಳಗ್ಗೆ ಬೆಳಗ್ಗೆನೆ ಕೆಲಸ ಮಾಡ್ತಿದೀಯಾ? ಮಾಡ್ಬೇಕಲ್ಲಪ್ಪ, ಮನೆ ಕಟ್ಟಬೇಕು ಅಂದರೆ. ಇರು, ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ. ಶರಣ್, ನಿತಿನ್ ಮತ್ತು ನೀನು ಹೇಳಿದ್ರಲ್ಲ ಮಧು ದೇವ್ರ ಥರ ಕುಂತಿದ್ದಾನಂತ, ಆದರೆ ಯಾವತ್ತೂ ನನಗೆ ಹಂಗೆ ಕಾಣಲೇ ಇಲ್ವಲ್ಲ. ಅಣ್ಣ ಅದು ಕಬಾಬ್ ಅಂದರೆ ತುಂಬ ಇಷ್ಟ ಅಂತ ಕಾಣುತ್ತೆ. ಅಣ್ಣ ಒಂದಿನ ಕಬಾಬ್ ತಂದು ಹೋಗೋಣ, ಅವಾಗ ನಿನಗೆ ಗೊತ್ತಾಗ್ಬೋದು. ಹೌದಾ, ಸರಿ, ಓಕೆ. ಚಿಂಟು, 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 ಯಾಕೋ ಬಂದೆ? ನೀರು ಮಾವ. ಚಿಂಟು, ಚಿಂಟು, ಮಾಮ್ ಯಾವಾಗ ಬಂದೆ? ನಾನು ಇವಾಗ ಬಂದೆ. ಸಾಕು, ಫಸ್ಟ್ ಇಲ್ಲಿಂದ ಹೋಗ್ತಾ ಇದ್ದ. ಅಪ್ಪ, ಮಾವ ಹೋಗೋದಾದ್ರೆ ನಾನು ಹೋಗ್ತೀನಿ. ಮಾವ ಬೈಕಾ? ಹೌದು. ಕುತ್ಕೋ ಮಾವ. ಇವರಿಬ್ರು ಒಂದ್ ಹತ್ರ ಸೇರಿದಾರೆ ಅಂದ್ರೆ ನನಗೇನೋ ಕಾದಿದೆ. ಚಿಂಟು, ನೀನು ಪ್ರಶ್ನೆ ಹೇಳ್ತೀನಿ, ಉತ್ತರ ಕೊಡ್ತೀಯಾ? ಹೇಳ್ ಮಾವ. ಕೋಳಿ ಮೊಟ್ಟೆ ಇಡುತ್ತೆ, ಹಸು ಯಾಕಿರಲ್ಲ? ಮಾವ, ಕೋಳಿ ಕುಳ್ಳದಿರುತ್ತೆ, ಮೊಟ್ಟೆ ಇಟ್ರೆ ಒಡೆದೋಗಲ್ಲ. ಅದೇ ಹಸು ಎತ್ತರವಾಗಿರುತ್ತೆ, ಮೊಟ್ಟೆ ಇಟ್ರೆ ಒಡೆದು ಹೋಗುತ್ತೆ, ಅದಕ್ಕೆ ಇಡಲ್ಲ ಅಷ್ಟೇ. ನೀನ್ ಕಲೆಕ್ಟ್ ಆಗಿರ್ತೀಯ. ಎಲ್ಲ ನಿನ್ನಲ್ಲಿ ಕೇಳಲಿ ಮಾವಯ್ಯ. ಮಾವಯ್ಯ, ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಹೇಳ್ತೀಯಾ? ಕೇಳು. ರೆಡಿಯಾ? ರೆಡಿ, ಕೇಳು. ಮಾವಯ್ಯ, ಹಂದಿಗೆ ಮಾತ್ರ ಇದೆ, ಬೇರೆ ಪ್ರಾಣಿಗಳಿಗಿಲ್ಲ, ಅದೇನು? ಅಂದಿ ಮಾರಿ. ನೀನ್ ಕರೆಕ್ಟ್ ಮಾಮಯ್ಯ. ಬಾಬಾ, ನೀವಿಬ್ರು ಮಹಾಮೇಧಾವಿಗಳು. ನಿಮ್ಮ ಹತ್ರ ಯಾರಾದ್ರೂ 2 ನಿಮಿಷ ಇದ್ರೆ ಹುಚ್ಚನನ್ ಮಕ್ಳಾಗ್ ಬಿಡ್ತಾರೆ. ಜನರಲ್ ನಾಲೆಜ್ ಬಳಸ್ಕೊಂಡು ಜನಗಳಿಗೆ ಏನಾದ್ರು ಉಪಯೋಗ ಬರೋ ಕೆಲಸಗಳು ಮಾಡ್ರು. ಜನಕ್ಕೆ ಉಪಯೋಗ ಬರುತ್ತೆ. ಶಿವ, ಸಾಯಂಕಾಲ ಸ್ಕೂಲ್ ಮುಗಿದಿದ್ದೇನೆ, ಬೆಳಕಿದ್ದಂತೆನೆ ಬೇಗ ಮನೆಗೆ ಬಂದ್ಬಿಡ. ಯಾಕೋ? ನಾನು ಕಾಲೇಜ್ಗೆ ಹೋಗ್ತಾ ಇದ್ರೆ ನನ್ನ ಫ್ರೆಂಡು ಬಾಲಿ ಅವನಿಗೆ ಆಕ್ಸಿಡೆಂಟ್ ಆಗಿತ್ತು. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬ ಅಳ್ತಿದ್ರು. ನನಗೂ ಬೇಜಾರಾಯಿತು ಗೊತ್ತಾ. ಅವನ ಫ್ಯಾಮಿಲಿಗೆ ಅವನೊಬ್ಬನೇನಂತೆ ಬೆನ್ನೆಲುಬು. ಅವನು ಕಾಲೇಜ್ಗೆ ಹೋಗ್ಕೊಂಡು ಕೆಲ್ಸಕ್ಕೆ ಕೂಡ ಹೋಗ್ತಿದ್ನಂತೆ. ಅವ್ರು ಅಳೋದು ನೋಡಿ ನನಗೂ ತುಂಬ ಬೇಜಾರಾಯಿತು. ನಮ್ಮ ಫ್ಯಾಮಿಲಿಗೆ ನೀನೇ ಅಲ್ವಾ ಬೆನ್ನೆಲುಬು. ನೀನಿಲ್ಲ ಅಂದರೆ ನಾವು ಹೆಂಗೆ ಹೋಗ್ತೀವಿ ಮಾಡೋದು? ನಾವು ಹೆಂಗೋ ಬದುಕೋದು. ಸರಿ ರಾಮ್, ಆಯ್ತು. ಸಾಯಂಕಾಲ ಇನ್ನು ಮುಂದೆ ಬೇಗ ಬಂದ್ಬಿಡ್ತೀನಿ. ಇವ, ನನಗೊಂದು ಶರ್ಟ್ ಬೇಕಾಗಿತ್ತು. ನಾಳಿದ್ದು ನಮ್ಮ ಕಾಲೇಜಲ್ಲಿ ಪ್ರೋಗ್ರಾಮ್ ಐತೆ, ಅದಕ್ಕೊಂದು ಶರ್ಟ್ ಬೇಕು. ರಾಮ್, ನಾನು ಮೊನ್ನೆ ನನಗಂತ ಒಂದೆರಡು ಶರ್ಟ್ ತಂದಿದ್ದಲ್ಲ, ಅದರಲ್ಲಿ ನೀನು ಒಂದು ಹಾಕೊಂಡು ಹೋಗೋ. ಅಲ್ಲ ಶಿವು, ನಾನು ನಿಮ್ಗೆ ಗೊತ್ತಿಲ್ವಾ ನಾನು ಫುಲ್ ಶರ್ಟ್ ಹಾಕಲ್ಲ ಅಂತ. ನನಗೆ ಟೀ ಶರ್ಟ್ ಬೇಕು. ಸರಿ ರಾಮ್, ಆಯ್ತು, ತರ್ತೀನಿ. ಚರಣ್ಗನಲ್ಲ, ಅವ್ನು ಬಾರೋ ಮಾತಾಡ್ಸೋಣ. ಚರಣ್, ಮಗ ಏನೋ ಮಧುನ್ ಅಷ್ಟೊಂದು ಭಯಂಕರವಾಗಿದ್ದ. ಅದ್ರ ಬಗ್ಗೆ ನಿನಗೆ ಬೇಕಾ? ನಡಿಯಲ್ಲಿ ಕುತ್ಕೊಂಡು ಹೇಳ್ತೀನಿ. ಸರಿ ಬಾ.
ಯಪ್ಪ ನಾನಂತೂ ಇನ್ಯಾವತ್ತೂ ಬರಲ್ಲಪ್ಪ. ಮದುವೆ ಅಣ್ಣ ಇದಾನಂತ ಗೊತ್ತಾದ್ರೆ ನಾನು ಬರೋದೇ ಇಲ್ಲಪ್ಪ. ಅಲ್ರೋ ಯಾಕ್ರೋ ಹಂಗೆ ನಾಪತ್ತೆ ಆಗ್ಬಿಟ್ರಿ? ಏ ನಾವಾ ಸುಮ್ಮನೆರಪ್ಪ ನೀನು. ಏ ನಾನಂತೂ ಅಲ್ಲೇ ಇದ್ದೆ, ಅದೆವ್ವ ನೋಡ್ದೋಡಿಸ್ದೆ ಗೊತ್ತಾ? ಹೌದಾ? ಒಂದ್ಸತಿ ನಡೆದಿರೋದು ಯೋಚನೆ ಮಾಡು. ಹೌದು, ಅವತ್ತು ಊಟ ಯಾರಿಗೋ ತಂದಿದ್ದು? ಅವತ್ತು ಊಟ ಯಾರಿಗೆ ತಂದಿದ್ದು ಅನ್ಕೊಂಡೆ? ಅವ್ರಿಗೆ ತಂದಿದ್ದು. ಹಾಗಾದ್ರೆ ನಿಂಗೆ ಮುಂಚೆನೇ ಗೊತ್ತಿತ್ತಾ? ಹೌದು ಗೊತ್ತಿತ್ತು. ಲೋ ಅಣ್ಣ, ನಿಂಗೆ ಗೊತ್ತಿದ್ದು ನಮ್ಮನ್ನ ದೇವದ ಬಲೆಗೆ ಹಾಕ್ದ. ಮುಂದೆ ನೀನು ಎಲ್ಲೇ ಕರೆದ್ರು ನಾವು ಬರೋಲ್ಲಪ್ಪ. ಲೋ ನಾನು ಕರೆದ್ನಾ ಅಥವಾ ನೀನೇ ಬರ್ತೀನಿ ಅಂದ? ಯೋಚನೆ ಮಾಡು. ಲೋ ನೀನೇ ಹೇಳು, ನಾನು ಕರೆದ್ನಾ ಅಥವಾ ಅವನೇ ಬರ್ತೀನಿ ಅನ್ನ? ಸ್ವಲ್ಪ ಯಾಮಾರಿದ್ರು ದೆವ್ವಕ್ಕೆ ಆಹಾರ ಹೋಗ್ಬಿಡ್ತಿದ್ರು. ಯಪ್ಪ, ಯಾವ ದೇವರು ಬೇಡ, ಯಾವ ದೆವ್ವನೂ ಬೇಡ. ಲೋ ನಿತಿನ್ ಹೇಳೋ. ಏನೋ ಬಿಡ್ರಪ್ಪ, ದೇವ್ರಿಗೆ ವಿಷಯಕ್ಕೆ ನಾನು ಎಳಿಬೇಡ್ರಿ. ನಾನು ಬರ್ತೀನಿ, ಬಾಯ್. ಯಪ್ಪ, ನಾನು ಹೆಂಗೋ ಬಚಾವ್. ಇವನ್ ಮೀಟ್ರೆಲ್ಲೋ ಆಫ್ ಆಗಿದೆ, ಅದಕ್ಕೆ ಎಸ್ಕೇಪ್ ಆಗ್ತಿದ್ದಾನೆ. ಹೌದಾ? ಹಾಗಾದ್ರೆ ನೀನ್ ತುಂಬಾ ಧೈರ್ಯವಂತ ಅಲ್ವಾ? ಹೌದು. ಹಾಗಾದ್ರೆ ನಾನು ನಿನ್ನೆ ಊಟ ಕೊಟ್ಟಾಗ ಅದ್ ನನಗೆ ಊಟ ಬೇಡ ಅಂತು. ಯಾಕೆ ಬೇಡ ಅಂತು ಅಂತ ಕೇಳ್ಕೊಂಡ್ ಬರೋಣವಾ? ಇದ್ಯಾಕೋ ನಂಗೆ ಬಂತಲ್ಲಪ್ಪ, ನಾನು ಸುಮ್ಮನೆ ಆದ್ರೂ ಇರ್ಬೇಕಾಗಿತ್ತು. ನಡಿಯೋಣ, ಹೋಗೋಣ. ಬಾ. ಬಾಲಾಜಿ, ಆ ದೆವ್ವ ನೀನ್ ಕೇಳ್ತೀಯ ಅಥವಾ ನಾನ್ ಕೇಳಲ್ಲ? ಏನೇ ಕೇಳು. ನೀನೇ ಕೇಳು. ಹಾಗಾದ್ರೆ ನಾನು ಇವತ್ತು ಗೋವಿಂದನೇ. ನಾನು ಎಸ್ಕೇಪ್ ಆಗೋದೇ ಸರಿ ಅನ್ಸುತ್ತೆ. ಏನು ಮಾಡೋದು? ಇದೇ ಒಳ್ಳೆ ಟೈಮ್. ಎಸ್ಕೇಪ್. ಬಾರೋ, ಇವನು ಹುಚ್ಚೆ ಹೊಯ್ಕೊಂಡ ಅನ್ಸುತ್ತೆ. ಬೈಲಿ. ನನಗೆ ಕಬಾಬ್ ತಿನ್ಬೇಕು ಅನಿಸ್ತಿದೆ, ಹೋಗೋಣವಾ? ಇದು ಒಂದು ಅವಕಾಶ ಸಿಕ್ತು. ಸರಿ, ಹೋಗೋಣ. ಆಯ್ತಿರು, ಹೆಲ್ಮೆಟ್ ತಗೋ ಬರ್ತೀನಿ. ಹತ್ತಣ. ಹೋಗೋಣವಾ? ಇಲ್ಲಿ ಕುತ್ಕೊಳ್ಳೋಣವಾ? ಅಣ್ಣ ಏನು ಬೇಕಣ್ಣ? ಒಂದು ಪ್ಲೇಟ್ ಕಬಾಬ್. ಅಣ್ಣ ಇನ್ನೇನು ಬೇಕಣ್ಣ? ಮತ್ತೆ ಹೇಳ್ತೀನಿ. ಸರಿ ಆಯ್ತಣ್ಣ.
ಏನು ಬೇಕು ಹೇಳಿ ಸರ್? ಕಬಾಬ್ ಒಂದು ಪ್ಲೇಟ್ ಕೊಡು. 1 ಪ್ಲೇಟಾ? ತಗೊಳ್ಳಿ ಸರ್. ಏ ಮಧು, ಏನು ನೋಡ್ರೆ ಸರಿಯಾಗಿ ಕೆಲ್ಸಕ್ಕೆ ಹೋಗ್ತಿಲ್ವಂತೆ, ಸರಿಯಾಗಿ ಊಟ ಮಾಡ್ತಿಲ್ವಂತೆ, ಏನಾಯಿತು? ಏ ಮಧು, ಏನಾಯ್ತು ಹೇಳು? ತೂತು, ಏನೋ ಇವನು. ಸರಿ ಸಾಕು, ಇನ್ನೂ ಏನಾದರೂ ಬೇಕಾ? ಬಿರಿಯಾನಿ 1 ಪ್ಲೇಟ್ ಹೇಳು. ಬಿರಿಯಾನಿ 1 ಪ್ಲೇಟ್. ಹಾಂ ಹೇಳು. ಅವನು ಸಾಯಿಸಿ ಅವನ ಆಸ್ತಿ ನನ್ನ ಹೆಸರಲ್ಲಿ ಮಾಡಿಸು. ಅವನೇನು ಮಾಡೋಕ್ಕಾಗುತ್ತೆ, ಆಫ್ಟರ್ ಆಲ್ ಒಬ್ಬ ರೈತ. ಅಣ್ಣ ಬಿಟ್ಬಿಡೋಣ, ಅಣ್ಣ ಬಿಟ್ಬಿಡೋಣ, ಅಣ್ಣ ಅಣ್ಣ. ನನ್ನ ರೈತನ ನೀನು ಸಾಯಿಸ್ತೀಯಾ? ಸಾಯಿಸ್ತೀಯಾ? ಕಿತ್ಕೊಂತೀಯಾ? ಸಾಯಿಸಾಕ್ತೀನಿ ನಿನ್ನ. ಬೇಡ ಬೇಡ ಬೇಡ. ರೈತರು ನಿಂಗೇನೋ ಮಾಡಿದ್ರು, ನನ್ನ ರೈತನ ನೀನ್ ಸಾಯಿಸ್ತೀಯ? ಈಗ ನಿನ್ನೆ ಎತ್ತಿ ಬಿಡ್ತೀನಿ. ಅವ್ನು ನಿಮ್ಮನಂತ ಗೊತ್ತಿಲ್ಲ, ದಯವಿಟ್ಟು ಬಿಟ್ಬಿಡೋಣ. ನೀನ್ ಯಾವತ್ತು ರೈತರಿಗೆ ತೊಂದರೆ ಕೊಡಬಾರ್ದು. ಈ ಕಾಲದಲ್ಲೂ ಊರೊಳಗಡೆ ದೆವ್ವಭೂತ ಬರೋದಕ್ಕೆ ಸಾಧ್ಯನೇ ಇಲ್ವಲ್ಲ. ನೀನು ಹೆಂಗ್ ಬಂದೆ, ಯಾಕೆ ಬಂದೆ? ಊರೊಳಗೆ ಬರೋ ಆಸೆನೂ ನನಗಿರ್ಲಿಲ್ಲ, ಬರೋದಕ್ಕೂ ಆಗುತ್ತಿರ್ಲಿಲ್ಲ. ಈ ಊರಿನ ದೈವ ಶಕ್ತಿನೇ ಕಮ್ಮಿ ಆಯಿತು, ಆದ್ದರಿಂದ ಈ ಊರ ಒಳಗೆ ಬರಲು ನನಗೆ ಸಾಧ್ಯವಾಯಿತು. ಈ ಊರಿನ ದೈವಶಕ್ತಿ ಕಮ್ಮಿ ಆಯ್ತಾ? ಅದು ಹೇಗೆ? ಈ ಊರಿನಲ್ಲಿ ದೇವರ ಕಾರ್ಯ ಆಗಲಿ ಹಬ್ಬ ಆಗಲಿ ಒಬ್ಬೊಬ್ಬರು ಒಂದೊಂದು ಸಮಯದಲ್ಲಿ ಮಾಡುತ್ತಾರೆ. ಆದ್ದರಿಂದ ಈ ಊರನ್ನೇ ಕಾಪಾಡುವ ದೇವರುಗಳು ಸಹ ಕೋಪ ಮಾಡಿಕೊಂಡು ಊರನ್ನ ಬಿಟ್ಟು ದೂರ ಹೋಗಿದ್ದಾರೆ. ಅದು ಸರಿ, ಇವನ ಮೈಯಲ್ಲೇ ನೀನ್ ಯಾಕೆ ಸೇರಿಕೊಂಡೆ? ನಾನು ಧೈರ್ಯವಂತನ ಮೈಯನ್ನು ಸೇರಲಾರೆ. ಅಧೈರ್ಯವಂತನ ಮೈಯನ್ನು ತುಂಬಾ ಸುಲಭವಾಗಿ ಸೇರಬಲ್ಲೆ. ಅದು ಹೇಗೆ? ಕಳೆದ ದೀಪಾವಳಿ ಹಬ್ಬದ ದಿನ ಇವನನ್ನು ಪ್ರೀತಿ ಮಾಡುತ್ತಿರುವ ಹುಡುಗಿ ಇವನಿಗೆ ಮೋಸ ಮಾಡಿದಳು ಅಂತ ಇವನು ಆತ್ಮಹತ್ಯೆ ಮಾಡಿಕೊಳ್ಳಲು ಹೋದ. ಆದ್ದರಿಂದ ಇವನನ್ನು ಕಾಪಾಡಲು ಇವನ ಮೈಯನ್ನು ಸುಲಭವಾಗಿ ಸೇರಿಕೊಂಡೆ. ಇಷ್ಟಕ್ಕೂ ನೀನ್ಯಾರು? ಯಾಕೋ? ನಡೀರೋ, ಬೇಗ ನಡೀರೋ, ಏನಾಯ್ತೇನೋ, ಬೇಗ ಬೇಗ ನಡೀರೋ.